ಹಾಸನ ನಗರದ ರಾಜಘಟ್ಟ ರೈಲ್ವೆ ನಿಲ್ದಾಣದ ರಸ್ತೆಯ ಸಮೀಪದ ಗೂಡ್ಶೆಡ್ ಪ್ರದೇಶದಲ್ಲಿ ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಲಾರಿಗಳನ್ನು ನಿಲ್ಲಿಸಿಕೊಂಡು ಸಾರ್ವಜನಿಕ ಮತ್ತು ಕೃಷಿ ಉತ್ಪನ್ನಗಳ ಸಾಗಾಣಿಕಾ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಜಾಗವನ್ನು ಮುಂದುವರಿಸಲು ಅನುಮತಿ ನೀಡುವಂತೆ ಆಗ್ರಹಿಸಿ ನೂರಾರು ಜನ ಹಾಸನ ಗೂಡ್ಶೆಡ್ ಲಾರಿ ಮಾಲೀಕರ ಸಂಘದ ವತಿಯಿಂದ ಮಂಗಳವಾರದಂದು ಅಪರ ಜಿಲ್ಲಾಧಿಕಾರಿ ಜಗದೀಶ್ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಕೆಟಿ ಸುರೇಶ್ ಮತ್ತು ಶೇಖ್ ಅಹಮದ್ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 20 ರಿಂದ 30 ವರ್ಷಗಳ ಹಿಂದಿನ ಶಾಸಕ ಎಚ್.ಎಸ್. ಪ್ರಕಾಶ್ ಅವರ ಮುತುವರ್ಜಿಯಿಂದ ಅಂದಿನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜಘಟ್ಟ ರಸ್ತೆ ಬಳಿಯ ಈ ಜಾಗವನ್ನು ಲಾರಿ ನಿಲುಗಡೆಗಾಗಿ ಬಳಸಲು ಅವಕಾಶ ಪಡೆಯಲಾಗಿದೆ. ಅಂದಿನಿಂದ ಇಂದಿನವರೆಗೆ ಯಾವುದೇ ವ್ಯತ್ಯಯವಿಲ್ಲದೆ ಲಾರಿಗಳನ್ನು ನಿಲ್ಲಿಸಿಕೊಂಡು ವಿವಿಧ ಅಗತ್ಯ ವಸ್ತುಗಳ ಸಾಗಾಣಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಈ ಗೂಡ್ಸ್ ಶೆಡ್ ಪ್ರದೇಶವು ಹಾಸನ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಪ್ರಮುಖ ಸರಬರಾಜು ಕೇಂದ್ರವಾಗಿದ್ದು, ಪ್ರತಿದಿನ ರೈತರಿಗೆ ಅಗತ್ಯವಾದ ಗೊಬ್ಬರ, ಆಲೂಗೆಡ್ಡೆ ಸೇರಿದಂತೆ ಕೃಷಿ ಸಂಬಂಧಿತ ವಸ್ತುಗಳ ಜೊತೆಗೆ ಜನಸಾಮಾನ್ಯರಿಗೆ ಬೇಕಾಗುವ ಅಕ್ಕಿ, ಸಿಮೆಂಟು, ಕಟ್ಟಡ ಸಾಮಗ್ರಿಗಳು ಮತ್ತು ಇತರ ದಿನನಿತ್ಯ ಬಳಕೆಯ ವಸ್ತುಗಳನ್ನು ಇಲ್ಲಿಯೇ ಸಾಗಿಸಲಾಗುತ್ತಿದೆ ಎಂದರು. ಇದರಿಂದ ರೈತರು ಹಾಗೂ ವ್ಯಾಪಾರಿಗಳಿಗೆ ಬಹಳಷ್ಟು ಅನುಕೂಲವಾಗುತ್ತಿದ್ದು, ಸರಬರಾಜು ವ್ಯವಸ್ಥೆಯು ಸುಗಮವಾಗಿದೆ. ಸಂಘವು ಸ್ಪಷ್ಟಪಡಿಸಿರುವಂತೆ ಈ ಜಾಗದಲ್ಲಿ ಯಾವುದೇ ರೀತಿಯ ಬಾಡಿಗೆ ಅಥವಾ ಹಣ ವಸೂಲಿ ಮಾಡಲಾಗುತ್ತಿಲ್ಲ. ಜೊತೆಗೆ ಯಾವುದೇ ಶಾಶ್ವತ ಕಟ್ಟಡಗಳನ್ನು ನಿರ್ಮಿಸದೆ ಕೇವಲ ಲಾರಿ ನಿಲುಗಡೆಗೆ ಮಾತ್ರ ಬಳಸಿಕೊಳ್ಳಲಾಗುತ್ತಿದೆ. ಈ ಮೂಲಕ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸದೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು. ಲಾರಿ ನಿಲುಗಡೆ ಈ ಜಾಗವನ್ನು ನಿರಂತರವಾಗಿ ಬಳಸಲು ಅವಕಾಶ ನೀಡದಿದ್ದರೆ ಸಾಗಾಣಿಕೆ ವ್ಯವಸ್ಥೆಗೆ ಗಂಭೀರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ರೈತರಿಗೆ ಗೊಬ್ಬರ ಹಾಗೂ ಕೃಷಿ ಉತ್ಪನ್ನಗಳ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವುದಷ್ಟೇ ಅಲ್ಲದೆ ನಗರದಲ್ಲಿ ಅಗತ್ಯ ವಸ್ತುಗಳ ಕೊರತೆ ಉಂಟಾಗುವ ಭೀತಿಯೂ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹೀಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಹಲವು ವರ್ಷಗಳಿಂದ ಬಳಕೆಯಲ್ಲಿರುವ ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಬಳಸುತ್ತಿರುವ ಗೂಡ್ಸ್ ಶೆಡ್ ಮತ್ತು ಪಕ್ಕದ ಸರ್ಕಾರಿ ಜಾಗದಲ್ಲಿಯೇ ಲಾರಿಗಳನ್ನು ನಿಲ್ಲಿಸಲು ಶಾಶ್ವತ ಅಥವಾ ತಾತ್ಕಾಲಿಕ ಅನುಮತಿ ನೀಡಬೇಕೆಂದು ಹಾಸನ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘವು ಜಿಲ್ಲಾಡಳಿತವನ್ನು ವಿನಂತಿಸಿದರು. ರೈಲ್ವೆ ಗೂಡ್ಸ್ ಶೆಡ್ ಅಕ್ಕಿ ಹೊಡಿತೀವಿ, ಗೊಬ್ಬರ ಹೊಡಿತೀವಿ, ಮತ್ತು ರೈಲ್ವೆ ಸಪ್ಲೈ ಮಾಡ್ತೀವಿ ಸರ್. ನಾವು ರೈತರ ಸಪ್ಲೈ ಮಾಡ್ತೀವಿ, ಅಕ್ಕಿ, ಗೋಧಿ ಎಲ್ಲ ಹೊಡಿತೀವಿ. ಆದ್ದರಿಂದ ನಮ್ಗೆ ರೈಲ್ವೆ ಕೊಟ್ಟಿದ್ದಾರೆ. ರೈಲ್ವೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, 1 ಎಕರೆ 8 ಗುಂಟೆ. ಅದನ್ನು ನಮಗೆ ಬೇಕು ಸಂಬಂಧಪಟ್ಟಿತ್ತು ಅಂತ ಹೇಳ್ಬಿಟ್ಟು ಅದು ಯಾರು ಬೇರೆ ಸರ್ಕಾರ ಲ್ಯಾಂಡ್, ಅದು ಗೌರ್ಮೆಂಟ್ ಲ್ಯಾಂಡ್, ಅದು ಹೌದು ರೈಲ್ವೆದಲ್ಲ, ಅದು ಪಕ್ಕ ಗೌರ್ಮೆಂಟ್ ಲ್ಯಾಂಡ್, ಅದು ಖರಾಬ್ ಗೌರ್ಮೆಂಟ್ ಲ್ಯಾಂಡ್ ಅದು. ಹಾಗಾಗಿ ಅವರು ಮಾತಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನು ಸರಿಪಡಿಸ್ಬೇಕಂತ ನಮ್ಮ ವಿನಂತಿ ಸರ್. ಶೇಖ್ ಅಹಮದ್ ಉಪಾಧ್ಯಕ್ಷ, ಯೂನಿಯನ್ ಉಪಾಧ್ಯಕ್ಷ, ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಬೇರೆ ಜಾಗ ನಮಗೆ ಇದಿಲ್ಲ, ರೈಲ್ವೆದು ಜಾಗ ಇದೆ, ಅದು ಜಾಗ ಇದೆ. ನಮಗೆ ಗೂಡ್ಸ್ ಶೆಡ್ ಜಾಗನೇ ಹತ್ರ ಇದೆ. ಗೂಡ್ಸ್ ಶೆಡ್ ಜಾಗ ನಮಗೆ ಕರೆಕ್ಟಾಗಿ ಹತ್ರ ಇದೆ. ಅದರಿಂದ ನಾವು ಅಲ್ಲೇ 30 ವರ್ಷದಿಂದ ಮಾಡ್ತಿದ್ದೀವಿ ಕೆಲಸ. ಅಲ್ಲಿ ನಮ್ಗೆ ಅಲ್ಲೇ ಇರಬೇಕು. ನಾವು ಬೇರೆ ಕಡೆ ಜಾಗ ಆದರೆ ರೋಡಲ್ಲಿ ನಿಲ್ಸ್ಕೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ. ಬೇರೆ ಅವರು ಬೇಕು ಅಂತ ಕಿತಾಪತಿ ಮಾಡ್ತಿದ್ದಾರೆ. ಬೇಗ ಯಾರೋ ಹೇಳ್ಕೊಂಡು ಅದು ಅವ್ರದ್ದಲ್ಲ, ಅದು ಗೌರ್ಮೆಂಟ್ ಸರ್ಕಾರಿ ಜಾಗ ಅದು. ಆ ಜಾಗಕ್ಕೆ ಇವ್ರು ಬಂದು ತಹಸೀಲ್ದಾರ್ಗೆ ಲೆಟರ್ ಕೊಟ್ಟು ಅದನ್ನು ತೆರವುಗೊಳಿಸ್ಬೇಕು ಅಂತ ಬಂದು ಸುಮ್ಮನೆ ಕಿತಾಪತಿ ಮಾಡ್ತಿದ್ದಾರೆ. ಅದು ಸರಿ ಹೋಗಲ್ಲ. ನಾವು ಒಂದು ಪರಿಶೀಲನೆ ಮಾಡಿಬಿಟ್ಟು ನಮಗೆ ಒಂದು ಮನವಿ ಮಾಡ್ತಿದ್ವಿ. ನಮ್ಗೆ ಅದೇ ಜಾಗದಲ್ಲಿ ಮುಂದುವರ್ಸೋಕ್ಕೆ ನಮಗೆ ಮನವಿ ಮಾಡ್ತಿದ್ವಿ. ಸುರೇಶ್ ಕೆಟಿ, ಅಧ್ಯಕ್ಷ ಲಾರಿ ಗೂಡ್ಸ್ ಸಂಘದ ಅಧ್ಯಕ್ಷ ಸುರೇಶ್. ಪ್ರತಿಭಟನೆಯಲ್ಲಿ ಹಾಸನ ಗೂಡ್ಸ್ ಲಾರಿ ಮಾಲೀಕರ ಸಂಘದ ಲೋಕೇಶ್, ಮಂಜುನಾಥ್, ಶೇಖರ್ ಕುಮಾರ್, ಸಂಜಯ್, ಬಲರಾಮ್, ತಾರಕ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.